ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಈ ಮುಂದೆ ಬರುವಂತಹ 15ನೇ ತಾರೀಕಿನಿಂದ 30 ಯಾವ ರೀತಿಯಾದಂಥ ಒಂದು ಬದಲಾವಣೆ ಕಾಣಬಹುದು ಅಥವಾ ಯಾವ ರೀತಿಯಾದಂಥ ಒಂದು ಭವಿಷ್ಯ ಬದಲಾವಣೆಯತ್ತ ಸಾಗ್ಬೋದು ಅಂತ ನೋಡೋದಿದ್ರೆ, ಮಕರ ರಾಶಿಯವರು ಅಂತಂದರೆ ತಾಳ್ಮೆ. ಈ ತಾಳ್ಮೆ ಅಂತಂದರೆ ಮಕರ ರಾಶಿ ಅಂತ ಹೇಳಬಹುದು ಈ 12 ರಾಶಿಗಳಲ್ಲಿ. ಹಾಗಾಗಿ ನಿಮ್ಮ ತಾಳ್ಮೆಯೇ ನಿಮ್ಮ ಒಂದು ಜೀವನಕ್ಕೆ ಉತ್ತರ ಕೊಡುವಂಥದ್ದಾಗ್ತದೆ. ಹಾಗಾಗಿ ಏಪ್ರಿಲ್ ತಿಂಗಳು ಹೇಳುವಂಥದ್ದು ನಿಮಗೆ ಅತಿ ಅದ್ಭುತ ಅಂತ ನಾನು ಹೇಳೋದಿಲ್ಲ. ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯಾದಂಥ ಒಂದು ತೊಡಕಾಗೋದಿಲ್ಲ. ನೀವು ಮಾಡುವಂತಹ ಏನೇ ಒಂದು ಕೆಲಸ ಇರಲಿ, ಅದು ಯಾವುದೇ ರೀತಿಯಾದಂಥ ಕೆಲಸ ಇದ್ದರೂ ಕೂಡ ಅದಕ್ಕೆ ಒಂದು ತೊಂದರೆ ಹೇಳುವಂಥದ್ದು ಬರೋದಿಲ್ಲ, ಸುಗಮವಾಗಿ ಸಾಗ್ತದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸು ಕೂಡ ನಿಮಗೆ ಅತಿ ಅದ್ಭುತವಾಗಿ ಬರುವಂಥದ್ದು. ಅದು ಬೇರೆ ಬೇರೆ ಮೂಲಗಳಿಂದ ಬರ್ತದೆ, ಅಥವಾ ನಿಮ್ಮ ಕೆಲವೊಂದಿಷ್ಟು ಕೊಟ್ಟಂತಹ ಅಥವಾ ನಿಂತಹ ಹಣಗಳು ಕೂಡ ನಿಮಗೆ ವಾಪಸ್ ಬರುವಂಥದ್ದು ಆಗ್ತದೆ. ಆದರೆ ಇಲ್ಲಿ ತಾವು ನೆನಪಲ್ಲಿ ಇಟ್ಕೋಬೇಕಾಗಿರೋ ಅಂಶ ಏನಂತಂದರೆ, ಎಷ್ಟು ದುಡ್ಡು ಬರ್ತದೋ ಅದಕ್ಕಿಂತ ದುಪ್ಪಟ್ಟಾದಂಥ ಖರ್ಚು ಮಾತ್ರ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಇರ್ತದೆ. ನನಗೇನು ಕಮಿಟ್ಮೆಂಟ್ ಇಲ್ಲ, ಈ ತಿಂಗಳು ನಾನು ಶೇವಿಂಗ್ಸ್ ಮಾಡ್ತೀನಿ, ಈ 15 ದಿನದಲ್ಲಿ ನಾನು ಕೆಲವೊಂದಿಷ್ಟು ಶೇವಿಂಗ್ಸ್ ಮಾಡ್ಬೋದು ಅಂದ್ಕೊಂಡು ನೀವು ಅಂದ್ಕೊಂಡಿದ್ರೆ, ಎಲ್ಲೋ ಒಂದು ಕಡೆಗೆ ನಿಮಗೆ ಗೊತ್ತಿಲ್ಲದೇನೋ ಏನೋ ಒಂದು ಕಮಿಟ್ಮೆಂಟ್ ಬರುವಂಥದ್ದು, ಅದು ಆಕಸ್ಮಿಕ ಕಮಿಟ್ಮೆಂಟ್ಗಳು ಜಾಸ್ತಿ ಆಗುವಂಥದ್ದು ಆಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಿಮ್ಮ ರಾಶ್ಯಾಧಿಪತಿ ಶನಿ 7.5 ಅಂತೂ ಮುಗ್ದಿದೆ ಬಿಡಿ. ಆದರೆ ಶನಿ 3ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಹೇಳುವಂಥದ್ದು ಕೊಡುವಂಥದ್ದಿಲ್ಲ. ಶನಿ ತುಂಬ ಒಳ್ಳೆಯವನಾಗಿ ನಿಮಗೆ ಈ ತಿಂಗಳಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಮತ್ತು ನಿಮ್ಮ ಕೆಲಸದ ವಿಚಾರಕ್ಕೂ ಬಂದರೂ ಕೂಡ ಕೆಲಸ ಕೂಡ ನಿಮಗೆ ಕೈ ತುಂಬ ಇರ್ತದೆ, ಮತ್ತು ಕೆಲಸ ಕೂಡ ನಿಮಗೆ ಅಷ್ಟೇ ಅದ್ಭುತವಾಗೇ ಇರ್ತದೆ. ಕೆಲಸ ಜಾಸ್ತಿನೇ ಈ ತಿಂಗಳು ನಿಮಗೆ ಮಕರ ರಾಶಿಯವರಿಗೆ ಯಾರಿಗೆ ಕೇಳಿದ್ರು ಕೂಡ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ, ಆಮೇಲೆ ಫೋನ್ ಮಾಡ್ತೇನೆ ಅಥವಾ ಆಮೇಲೆ ಸಿಗ್ತೇನೆ ಹೇಳುವಂಥ ಮಾತೇ ಬರ್ತದೆ. ಯಾಕಂತಂದರೆ ಶನಿ 3ನೇ ಮನೇಲಿ ಇರಬೇಕಾದ್ರೆ ಕೆಲಸ ಹೇಳುವಂಥದ್ದು ಸದಾಕಾಲ ನಿಮಗೆ ಕೈಯಲ್ಲಿರುವಂಥದ್ದು ಆಗ್ತದೆ. ಇನ್ನು ಶತ್ರುಬಾಧೆ ಇರೋದಿಲ್ಲ. ಯಾವಾಗ ಶನಿ ಗ್ರಹ ಬಂದುಬಿಟ್ಟು ನಿಮ್ಮ 3ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಈ ಗೋಚಾರ ಫಲದಲ್ಲಿ ಶತ್ರುಬಾಧೆ ಹೇಳುವಂಥದ್ದು ಇರೋದಿಲ್ಲ. ಕೆಲವೊಂದು ನಮ್ಮಷ್ಟಕ್ಕೆ ನಾವು ಇದ್ದಾಗ ಕೆಲವೊಂದಿಷ್ಟು ಜನ ಬಂದು ಬೀಳ್ಬೋದು, ಅದು ಬೇರೆ ವಿಚಾರ. ಆದರೆ ಸುಮ್ಮನೆ ಏನೋ ಒಂದು ವಿಷಯ ಇಲ್ಲದೇ ಜಗಳ ಬರುವಂಥವ್ರು, ಹಿತಶತ್ರುಗಳು, ಇಂಥವೆಲ್ಲ ದೂರ ಆಗುವಂಥದ್ದು, ಮತ್ತು ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಹೇಳುವಂಥದ್ದು ಬರುವಂಥದ್ದಿಲ್ಲ. ಇನ್ನು ಕುಜಗ್ರಹದ ವಿಚಾರಕ್ಕೆ ಬಂದರೆ, ಕುಜದೋಷ ಹೇಳುವಂಥದ್ದು ಏನೂ ಇಲ್ಲ. ಈ ಹಿಂದೆ ಸ್ವಲ್ಪ ದಿನ ಇತ್ತು ನಿಮಗೆ, ಅಂದರೆ ಕುಜನ ಕಾಟ ಒಂದು ಸ್ವಲ್ಪ ಇತ್ತು. ಆದರೆ ಈಗ ಕುಜನ ಭಯ ಹೇಳುವಂಥದ್ದಿಲ್ಲ, ಆ ರೀತಿಯಾದಂಥ ಯಾವುದೇ ಒಂದು ತೊಂದರೆ ಕೂಡ ಆಗುವಂಥದ್ದಿಲ್ಲ. ಈ ಕುಜನಿಂದ ತಮಗೆ ಏನೆಲ್ಲ ಉತ್ತಮ ಆಗ್ಬೋದು ಅಂತ ಕೇಳಿದ್ರೆ, ಈ ಮಕರ ರಾಶಿಯವರು ಯಾರೆಲ್ಲ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ಕೊಂಡಿದ್ದೀರೋ, ಉದ್ಯೋಗ ಮಾಡ್ತಾಯಿದ್ದೀರೋ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡುವಂಥವರು, ಅಥವಾ ಈ ಕೆಲವೊಂದಿಷ್ಟು ರಿಯಲ್ ಎಸ್ಟೇಟ್ ಬ್ರೋಕರ್ಗಳು, ಬಿಲ್ಡರ್ಗಳಾಗಿರ್ಬೋದು, ಅಥವಾ ಈ ಸಿವಿಲ್ ವರ್ಕ್ ಮಾಡುವಂಥವರು, ಮನೆ ಕಟ್ಟುವಂಥ ಕಾರ್ಪೆಂಟ್ರ್ಗಳಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಕುಜಗ್ರಹದಿಂದ ಉತ್ತಮವಾದ ಫಲನೇ ಈ ಏಪ್ರಿಲ್ 15ರಿಂದ 30ರಲ್ಲಿ ತಮಗೆ ಸಿಗುವಂಥದ್ದು ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ನಿಮಗೆ ಸ್ವಲ್ಪ ಯೋಚನೆ ಜಾಸ್ತಿ ಆಗುವುದು, ಅಥವಾ ಕೆಲವೊಂದಿಷ್ಟು ಚಿಂತೆಗಳು ಕಾಡ್ತಾ ಇತ್ತಲ್ಲ, ಅಥವಾ ಮನಸ್ಸಲ್ಲಿ ಒಂಥರ ಗಲಿಬಿಲಿ ಆಗುವಂಥದ್ದು, ರಾತ್ರಿ ನಿದ್ರೆ ಬರದೇ ಇರುವಂಥದ್ದು, ಇದೆಲ್ಲ ಆಗುವಂಥದ್ದು ಆಗ್ತಾ ಇತ್ತು ನಿಮಗೆ ಇಷ್ಟು ದಿನ. ಆದರೆ ಈ ಏಪ್ರಿಲ್ 15ರ ನಂತರದಲ್ಲಿ ಇಂತಹ ಬಾಧೆಗಳು ನಿಮ್ಮಿಂದ ದೂರ ಆಗ್ತದೆ. ಏನೋ ಒಂದು ಕಾರಣ ಇಲ್ಲದೆ ಯೋಚನೆ ಮಾಡುವಂಥದ್ದು, ಚಿಂತೆ ಮಾಡುವಂಥದ್ದು, ಮನಸ್ಸೆಲ್ಲ ಒಂಥರ ಭಯ ಅನ್ನುವಂಥದ್ದು, ಅಂಥವೆಲ್ಲ ದೂರ ಆಗ್ತದೆ. ಆದರೆ ನೀವು ಹೇಳ್ಬೋದು ನನ್ನ ಹತ್ರ, ಅಥವಾ ಕೇಳ್ಬೋದು, ಕಾಮೆಂಟಲ್ಲೂ ಕೂಡ ಕೇಳ್ಬೋದು, ನೀವು ಹೇಳಿದ್ದೇನೋ ನಿಜ, ಆದರೆ ನನಗೇನು ಡೆವಲಪ್ಮೆಂಟ್ ಆಗಲಿಲ್ಲ ಅಂತ ಕೆಲವೊಬ್ರು ಹೇಳ್ಬೋದು. ಆದರೆ ಇಲ್ಲೇನಾಗ್ತದೆ ಕೇಳಿದ್ರೆ, ನಾವು ರಾಶಿಯ ಗೋಚಾರ ಫಲ ಅಷ್ಟೇ ಹೇಳ್ತಾ ಇರ್ತೀವಿ. ಇದು ನಿಮಗೆ ಒಂದು 80% ನಿಮಗೆ ಅಪ್ಲೈ ಆಗುವಂಥದ್ದು. ಆದರೆ ನಿಮ್ಮ ಮೂಲ ಜಾತಕ ಹೇಳುವಂಥದ್ದು ನಾವು ನೋಡಿದಾಗ, ಅಲ್ಲಿ ನಿಮ್ಮ ಜಾತಕದಲ್ಲಿ, ನಿಮ್ಮ ಕುಂಡಲಿಯಲ್ಲಿ ಯಾವ ಗ್ರಹಗಳು ಯಾವ ಮನೆಯಲ್ಲಿ ಕೂತ್ಕೊಂಡಿದ್ದಾವೆ ಹೇಳೋದ್ರ ಮೇಲೆ ನಿಮ್ಮ ಭವಿಷ್ಯ ಅಡಗಿರ್ತದೆ ಹೇಳೋದು ಮಾತ್ರ ಮರಿಲಿಕ್ಕೆ ಹೋಗಬೇಡಿ, ಆಯಿತಾ? ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ತಿಂಗಳಲ್ಲಿ ಯಾರೆಲ್ಲ ಬಂದುಬಿಟ್ಟು ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದವರು, ಕೆಲವೊಂದಿಷ್ಟು ಜನ 4 ವೀಲರ್ ತೊಗೋಬೇಕು ಅಥವಾ 2 ವೀಲರ್ ತೊಗೋಬೇಕು, ಅಥವಾ ಕೆಲವೊಂದಿಷ್ಟು ಜನ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು, ಟ್ರಾನ್ಸ್ಪೋರ್ಟಲ್ಲಿ ನಾನು ಒಂದು ಸಂಸ್ಥೆನ ಕಟ್ಟಬೇಕು ಅಂದ್ಕೊಂಡು ಹೇಳುವಂಥವರಿಗೆಲ್ಲ ಈ ವಾಹನ ಕೊಂಡುಕೊಳ್ಳುವಂಥ ಯೋಗ ಇದೆ, ಮನೆ ಕಟ್ಟುವಂಥ ಒಂದು ಯೋಗ ಇದೆ. ಹಾಗಾಗಿ ಇಂತಹ ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಆಲ್ರೆಡಿ ಇದ್ದವರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಆಗ್ತದೆ. ಈ ಲೈನನ್ನು ನಾನು ಹೇಳ್ತಿರುವಂಥದ್ದು ಈಗ ಕೇಳ್ಕೊಳ್ಳಿ ತಾವು. ಇದು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇಲ್ಲ,
ಯಾರ್ಯಾರು ಬಂದುಬಿಟ್ಟು ಮದ್ಯಪಾನ ಮಾಡೋರು ಇದ್ದೀರೋ ಮಕರ ರಾಶಿಯಲ್ಲಿ, ಎಲ್ರಿಗೂ ಅಂತ ನಾನು ಹೇಳ್ತಾ ಇಲ್ಲ, ಯಾರೆಲ್ಲ ಮಾಡ್ತಿರೋ ದಯವಿಟ್ಟು ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು. ಈ ಭವಿಷ್ಯದಲ್ಲಿ ಒಂದು 4 ಕಾಸು ಸಂಪಾದನೆ ಮಾಡಬೇಕು, ಒಂದು ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು, ತಮ್ಮ ಹೆಂಡತಿ ಮಕ್ಕಳಿಗೆ ಕುಟುಂಬವನ್ನು ಸರಿಯಾಗಿ ನಾನು ನೋಡ್ಕೋಬೇಕು ಅಂದ್ಕೊಂಡು ಮನಸ್ಸಲ್ಲಿದ್ದವರು ದಯವಿಟ್ಟು ಈ ಮದ್ಯಪಾನದ ವ್ಯಸನಿಗಳು ಯಾರಾದರೂ ಇದ್ದಲ್ಲಿ ನೀವು ಬಿಡಬೇಕಾಗ್ತದೆ. ಯಾಕೆ ಅಂತಂದರೆ ಶನಿ 3ನೇ ಮನೆಯಲ್ಲಿ ಇರಬೇಕಾದ್ರೆ ನಿಮಗೆ ಕೆಲಸದ ಜೊತೆಗೆ ಇಂಥ ವ್ಯಸನಗಳು ಅಂಟಿಕೊಂಡಲ್ಲಿ ಶನಿ ಯಾವತ್ತೂ ಕೂಡ ಕ್ಷಮಿಸುವ ಒಂದು ವಿಚಾರನೇ ಇರೋದಿಲ್ಲ. ಹಾಗಾಗಿ ಅಂಥ ಒಂದು ಮದ್ಯಪಾನ ಚಟಗಳು ಯಾರ್ಯಾದರೂ ಹೊಂದಿದ್ದಲ್ಲಿ ದಯವಿಟ್ಟು ಬಿಡಬೇಕು. ಇನ್ನು ನಿಮ್ಮ ಜೀವನದಲ್ಲಿ ಒಂದು ಸುಖ ವೃದ್ಧಿ ಆಗುವಂಥದ್ದು ಮತ್ತು ಆರೋಗ್ಯದಲ್ಲಿ ಕೆಲವೊಂದಿಷ್ಟು ಜನರಿಗೆ ಗ್ಯಾಸ್ಟ್ರಿಕ್ಕು, ಬೆನ್ನು ನೋವು, ಮೈನರ್ ಮೈಗ್ರೇನ್ ಅಂತ ಒಂದು ತಲೆನೋವು ಬರುವಂಥದ್ದಾಗಿರ್ಬೋದು, ಜ್ವರ ಬರುವಂಥದ್ದಾಗಿರ್ಬೋದು, ಕೈಕಾಲು ನೋವು, ಇಂಥದ್ದೆಲ್ಲ ಬಾಧೆಗಳೇನಿತ್ತು ಇದರಿಂದೆಲ್ಲ ನೀವು ಹೊರಗಡೆ ಬರ್ತಿದ್ದೀರ. ನಿಮ್ಮ ಒಂದು ಆರೋಗ್ಯ ಕೂಡ ಉತ್ತಮವಾಗಿರ್ತದೆ ಈ 15 ದಿನದಲ್ಲಿ, ಆಯಿತಾ. ಅದೇ ರೀತಿಯಾಗಿ ಈ ಮಕರ ರಾಶಿಯವರಿಗೆ ಈ ಮಾರ್ಚಲ್ಲಿರ್ಬೋದು, ಫೆಬ್ರವರಿಲಿರ್ಬೋದು ಕೆಲವೊಂದಿಷ್ಟು ವಂಚಕರಿಂದ ನಿಮಗೆ ವಂಚನೆ ಆಗಿದ್ದು ಉಂಟು. ಹಣಕಾಸಿನ ವಿಚಾರದಲ್ಲಾಗ್ಬೋದು, ಯಾವುದೇ ಒಂದು ಕಚೇರಿಯ ಕಾರ್ಯಕ್ರಮ ಇರ್ತದೆ ಅಥವಾ ಕೆಲವೊಂದು ಕಚೇರಿಯಲ್ಲಿ ಕಾರ್ಯಗಳು ಆಗುವಂಥದ್ದು ಇರ್ತದೆ. ಅಂಥದ್ರಲ್ಲಿ ನಿಮ್ಮಿಂದ ಹಣಕಾಸು ವ್ಯವಸ್ಥೆಯನ್ನು ನೋಡಿಕೊಂಡು ನಿಮ್ಮಿಂದ ಹಣ ಪಡ್ಕೊಂಡು ನಿಮ್ಗೆ ವಂಚನೆ ಮಾಡಿದವರು ಇರ್ಬೋದು, ಅಥವಾ ನಿಮ್ಮ ಯಾರೋ ಬಂದುಬಿಟ್ಟು ಹತ್ತಿರದ ಸ್ನೇಹಿತನೂ ಇರ್ಬೋದು ಅಥವಾ ಸ್ನೇಹಿತೆಯೂ ಇರ್ಬೋದು. ಈ ವಿಡಿಯೋ ಬಂದುಬಿಟ್ಟು ಗಂಡು ಹೆಣ್ಣು ಇಬ್ಬರಿಗೂ ಬಂತು ನಾನು ಹೇಳ್ತಿರುವಂಥದ್ದು. ಇಂತಹ ವಂಚನೆ ಆದವರಿಗೆ ಇನ್ನೂ ಆಗುವಂಥ ಸಾಧ್ಯತೆಗಳು ಅತಿ ಕಡಿಮೆ ಇರ್ತದೆ. ಇನ್ನು ಮುಂದೆ ಅಂಥ ವಂಚಕರಿಂದ ತಾವು ದೂರ ಇರ್ತೀರ, ಆ ವಂಚಕರು ಕೂಡ ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಬಂಧು ಮಿತ್ರರ ಸಹಕಾರ ಈ 15 ದಿನದಲ್ಲಿ ನಿಮಗೆ ಈ ಬಂಧುಗಳ ಒಂದು ಸಹಕಾರ ಸಿಗುವಂಥದ್ದಾಗ್ತದೆ. ಅವರಿಂದ ಕೆಲವೊಂದಿಷ್ಟು ಸಹಾಯನೂ ಕೂಡ ನೀವು ಪಡ್ಕೊಳ್ತೀರ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ ಈ ತಿಂಗಳಲ್ಲಿ. ಅದೇ ರೀತಿಯಾಗಿ ಪಿತ್ರಾರ್ಜಿತ ವ್ಯಾಜ್ಯ, ಏನು ನಿಮ್ಮ ತಾತ ಮುತ್ತಾತಂದಿರು ಮಾಡಿಟ್ಟಿರುವಂಥ ಆಸ್ತಿ ಮೇಲೆ ತಾವೇನು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಕೂತ್ಕೊಂಡಿದ್ರಿ ಅಥವಾ ನಿಮ್ಮ ದಾಯವಾದ್ಯಗಳ ಜೊತೆ ಏನಾದರೂ ಒಂದು ಕೋರ್ಟಲ್ಲಿ ವ್ಯಾಜ್ಯಗಳು ನಡೀತಾ ಇದ್ದದ್ದೇ ಹೌದಾದರೆ ಇಂತಹ ಒಂದು ಪಿತ್ರಾರ್ಜಿತ ವ್ಯಾಜ್ಯಗಳಿಂದ ತಾವು ಹೊರಬರುವಂಥದ್ದು ಮತ್ತು ಆ ಕೇಸು ಕೂಡ ನಿಮ್ಮ ಕಡೆಗೆ ಆಗುವಂಥದ್ದು ಆಗ್ತದೆ. ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಅಥವಾ ಯಾರೆಲ್ಲ ಬಂದುಬಿಟ್ಟು ಒಂದು ಹುಡುಗ ಆದರೆ ಒಂದು ಹುಡುಗಿಗೆ ಪ್ರೀತಿ ಮಾಡ್ತಾ ಇರುವಂಥವ್ರು, ಒಂದು ಹುಡುಗಿ ಆದರೆ ಹುಡುಗನ ಪ್ರೀತಿ ಮಾಡ್ತಾ ಇರೋರು ಇದ್ದರೆ ಕಂಕಣ ಭಾಗ್ಯ ಹೇಳುವಂಥದ್ದು ಈ ಏಪ್ರಿಲಲ್ಲಿ ಖಂಡಿತವಾಗಲೂ ಕೂಡ ಇದೆ. ಉತ್ತಮವಾದಂಥ ದಿನಾಂಕಗಳು ಇದೆ ಈ 15ನೇ ತಾರೀಕಿಂದ 30ನೇ ತಾರೀಕು ಒಳಗಡೆಗೆ, ಆಯಿತಾ. ಹಾಗಾಗಿ ಈ ವಿವಾಹ ಭಾಗ್ಯ ಹೇಳುವಂಥದ್ದು ಇದೆ. ತಮ್ಮದೇನಾದರೂ ಮೊದಲೇ ಮಾತುಕತೆ ಆಗದವರು ಇದ್ದರೆ ಈ ತಿಂಗಳಲ್ಲಿ ಆಗಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲ. ಅದೇ ರೀತಿಯಾಗಿ ನಿಮಗೆ ಏನಾದರೂ ಬಂದುಬಿಟ್ಟು ಒಂದು ಮನಸ್ಸಿಗೆ ಕಸಿಮಿಸಿ ಆದಲ್ಲಿ ಅಥವಾ ತೊಡಕುಂಟಾದಲ್ಲಿ ಅಥವಾ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ನನ್ನ ಕೈ ಹಿಡಿತಾನೆ ಇಲ್ಲ ಅಂದ್ಕೊಂಡಿದ್ದರೆ ಅಥವಾ ಆ ರೀತಿಯ ಅನುಭವಗಳು ತಮಗೇನಾದರೂ ಆಗ್ತಾ ಇದ್ದರೆ ಖಂಡಿತವಾಗಲೂ ಕೂಡ ತಾವು ಒಂದು ಗುರುವಿನ ಆರಾಧನೆ ಹೇಳುವಂಥದ್ದು ಮಾಡಬೇಕು. ಒಂದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಶ್ರೀಧರ ಸ್ವಾಮಿಗಳಾಗಿರ್ಬೋದು, ಯಾವುದೇ ಒಂದು ಗುರುವಿನ ಆರಾಧನೆ ಮಾಡಿದಲ್ಲಿ ಇಂತಹ ಒಂದು ತೊಂದರೆಗಳಿಂದ ಸ್ವಲ್ಪ ತಾವು ಹೊರಗಡೆ ಬರಲಿಕ್ಕೆ ಸಾಧ್ಯತೆಗಳಿದೆ. ಇನ್ನು ಮೊದಲೇ ಮಕರ ರಾಶಿಯವರು ಒಂದು ಸಹಾಯ ಹಸ್ತ ಚಾಚುವಂಥವ್ರು, ಯಾರು ಅಯ್ಯೋ ಅಂತಂದವರಿಗೆ ಅವ್ರ ಜೊತೆಗೆ ಹೋಗಿ ನಿಂತ್ಕೊಳ್ಳುವಂಥವ್ರು. ಯಾವ ವ್ಯಕ್ತಿ ಬಿದ್ದಿರ್ತಾನೋ ಅವ್ರ ಕಡೆಗೆ ಈ ಮಕರ ರಾಶಿ ವ್ಯಕ್ತಿಗಳು ಹೋಗಿ ಒಂದು ಸಹಾಯ ಮಾಡುವಂಥ ಗುಣದವರಾಗಿರ್ತೀರ. ಹಾಗಾಗಿ ಈ ತಿಂಗಳಲ್ಲಿ ಈ 15 ದಿನದಲ್ಲಿ ಒಂದು ಸ್ವಲ್ಪ ದಾನ ಧರ್ಮ ಕೂಡ ನೀವು ಮಾಡುವಂಥದ್ದು ಜಾಸ್ತಿ ಆಗ್ತದೆ. ಇಲ್ಲ ಸ್ವಾಮಿ ನನ್ನ ಹತ್ರ ಏನು 1 ರೂಪಾಯಿನೂ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಹೇಗೆ ದಾನ ಮಾಡಲಿ ಅಂದ್ಕೊಂಡು ನೀವು ಕೇಳ್ಬೋದು. ದಾನ ಅಂತಂದರೆ ಒಂದು ತಿಳ್ಕೊಳ್ಳಿ, ನೀವು ಬರೀ ದುಡ್ಡಿಂದ ಆಗಿರಲಿ ಅಥವಾ ಒಂದು ಊಟ ಹಾಕಿದರೆ ಮಾತ್ರ ದಾನ ಅಂತಲ್ಲ. ನಿಮ್ಮಲ್ಲಿ ಇರುವಂಥ ಒಂದು ಬುದ್ಧಿಶಕ್ತಿ ಆಗಿರಲಿ, ನಿಮ್ಮಲ್ಲಿ ಇರುವಂಥ ಒಂದು ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಅವರಿಗೇನಾದರೂ ತಾವು ಸಹಾಯ ಮಾಡಿದ್ದಲ್ಲೂ ಕೂಡ ಅದು ಒಂದು ದಾನವಾಗಿ ಪರಿಣಾಮ ಕೊಡ್ತದೆ. ಹಾಗಾಗಿ ಇಂಥ ದಾನಗಳು ತಾವು ಕೊಡುವಂಥವ್ರಾಗ್ತೀರಾ, ಸಹಾಯ ಮಾಡುವಂಥವ್ರಾಗ್ತೀರಾ, ಮತ್ತು ಅಂಥ ಸಹಾಯ ಪಡ್ಕೊಂಡವರಿಂದ ತಮಗೊಂದು ಆಶೀರ್ವಾದ ಸಿಗುವಂಥದ್ದು ಇರ್ತದೆ, ಒಂದು ಗೌರವಕ್ಕೆ ಪಾತ್ರ ಕೂಡ ತಾವು ಆಗುವಂಥದ್ದು ಆಗ್ತೀರ. ಇನ್ನು ಕೆಲವೊಂದಿಷ್ಟು ಜನ ಈ ಮಕರ ರಾಶಿಯವರಿಗೆ ತಂದೆಯ ಜೊತೆಗೆ, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಆಯಿತಾ, ತಂದೆಯ ಜೊತೆಗೆ ಇರುವಂತಹ ಕೆಲವೊಂದು ಮುನಿಸುಗಳು, ಜಗಳಗಳು ಅಂತ್ಯವಾಗುವಂಥದ್ದು. ಇನ್ನು ಮುಂದಿನ ದಿನದಲ್ಲಿ ತಮಗೆ ಏನಾದರೂ ಬಂದುಬಿಟ್ಟು ನಿಮ್ಮ ತಂದೆಯ ಜೊತೆಗಿರುವಂಥ ಜಗಳ, ಗುಸುಮುಸು, ಏನಾದರೂ ಮಾತಿಗೆ ಮಾತು ಅಂತ ಮಾತಿನ ಚಕಮಕಿಗಳು ನಡೆದಿದ್ದೇ ಹೌದಾದರೆ ಅದೆಲ್ಲ ಇತ್ಯರ್ಥ ಆಗುವಂಥದ್ದು. ನಿಮ್ಮ ತಂದೆಯೂ ಕೂಡ ನಿಮ್ಮ ಜೊತೆಗೆ ಅನ್ಯೋನ್ಯವಾಗಿ ಇರ್ತಾರೆ. ಮಕರ ರಾಶಿಯವರು ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಈ 15 ದಿನದಲ್ಲಿ ಅಂತಂದರೆ, ಕೆಲವೊಂದಿಷ್ಟು ಜನ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ, ಒಂದು ಫ್ಯಾಕ್ಟ್ರಿಗಳಲ್ಲಿ ಒಂದು ಮಷಿನ್ ಆಪ್ರೇಟರಾಗಿ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಕೆಲವೊಂದಿಷ್ಟು ಜನ ವಾಹನ ಚಾಲಕರು ಇರ್ತೀರಾ, ಅಥವಾ ಕೆಲವೊಂದಿಷ್ಟು ಈ
ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡುವಂಥವ್ರು ಅವರೆಲ್ಲ ಒಂದು ಸ್ವಲ್ಪ ತಾವು ಮಷಿನಲ್ಲಿ ಕೆಲಸ ಮಾಡೋದ್ರಿಂದ ಒಂದು ಸ್ವಲ್ಪ ತಾವು ಕಾಳಜಿ ತೊಗೋಬೇಕಾಗ್ತದೆ, ಸ್ವಲ್ಪ ಎಚ್ಚರಿಕೆ ವಹಿಸಿ ತಾವು ಕೆಲಸ ಮಾಡಬೇಕಾಗ್ತದೆ, ಆಯಿತಾ. ಹಾಗಾಗಿ ಇದನ್ನು ಸ್ವಲ್ಪ ತಾವು ಗಮನದಲ್ಲಿ ಇಟ್ಕೊಂಡು ವಾಹನ ಚಲಾವಣೆ ಮಾಡೋದಾಗಿರಲಿ ಅಥವಾ ಮಷಿನ್ ಆಪ್ರೇಟ್ ಮಾಡುವಂಥ ಆಪ್ರೇಟರ್ಗಳಿಗೂ ಕೂಡ ಬಂತು ಸ್ವಲ್ಪ ತಾವು ಕಾಳಜಿಯಿಂದ ಇದ್ದರೆ ಒಳ್ಳೆಯದು. ಇನ್ನು ಈ 15 ದಿನದಲ್ಲಿ ಕಲಾವಿದರಿಗೆ ಮತ್ತು ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಅತ್ಯದ್ಭುತವಾಗಿದೆ. ಯಾರಿಗೆಲ್ಲ ಬಂದುಬಿಟ್ಟು ಒಂದು ಅವಕಾಶನೇ ಸಿಗ್ತಾ ಇರಲಿಲ್ಲ, ಅವಕಾಶಕ್ಕಾಗಿ ಹಾತೊರಿತಾ ಇದ್ದವಂಥವ್ರು, ಕಲೆ ಪ್ರತಿಭೆ ಹೇಳುವಂಥದ್ದು ನಿಮಗೆ ಹುಡ್ತಾನೆ ಬಂದಿರುತ್ತೆ, ಆದರೆ ಅವಕಾಶಗಳು ಬಹಳ ಕಡಿಮೆ ಇರ್ತದೆ. ಈ ಮಕರ ರಾಶಿಯವ್ರಿಗೆ ಆಗಿದ್ದದೇ ತೊಂದರೆ. ಆದರೆ ಈ ಏಪ್ರಿಲ್ 15ರಿಂದ 30ರಲ್ಲಿ ತಮಗೆ ಅದ್ಭುತವಾದಂಥ ಒಂದು ಕೆಲವೊಂದಿಷ್ಟು ಅವಕಾಶಗಳು ಬರಬಹುದು, ಬರುತ್ತೆ ಕೂಡ, ಖಂಡಿತವಾಗಲೂ ಕೂಡ ಪ್ರಯತ್ನ ನಿಮ್ಮದಿರಬೇಕು. ಅದೇ ರೀತಿಯಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ, ಸರ್ಕಾರಿ ಕಂಪ್ನಿಯಲ್ಲಿ, ಅರೆ ಸರ್ಕಾರಿ ಇರ್ಬೋದು, IT ಕಂಪ್ನಿ ಇರ್ಬೋದು, ಉದ್ಯೋಗಿಗಳು ಮತ್ತು ಈ ಮಕರ ರಾಶಿಯ ಬಿಸ್ನೆಸ್ಮ್ಯಾನ್ಗಳು. ಮಕರ ರಾಶಿಯ ಬಿಸ್ನೆಸ್ಮ್ಯಾನ್ ಅಂತ ಅವ್ರು ಹೇಳಿದೆ ನಾನು ರಿಯಲ್ ಎಸ್ಟೇಟ್ ಅಂದ್ಕೊಂಡು. ರಿಯಲ್ ಎಸ್ಟೇಟ್ ಹೊರತುಪಡಿಸಿ ಕೂಡ ಯಾವುದೇ ಒಂದು ಕ್ಷೇತ್ರದಲ್ಲಿ ತಾವು ಬಿಸ್ನೆಸ್ಸಲ್ಲಿ ಇದ್ದರೆ ತಾವು ಖಂಡಿತವಾಗಲೂ ಕೂಡ ಈ ತಿಂಗಳಲ್ಲಿ, ಈ ಏಪ್ರಿಲ್ 15ರಿಂದ 30ರಲ್ಲಿ ಒಂದು ಸ್ವಲ್ಪ ಹೆಸರು ತಗೊಳ್ಳುವಂಥದ್ದು, ಒಂದು ಗೌರವಕ್ಕೆ ಪ್ರಾಪ್ತಿ ಆಗುವಂಥದ್ದು ಮತ್ತು ಹಣಕಾಸು ವಿಚಾರನೂ ಕೂಡ ಒಂದು ರೀತಿಯಾಗಿ ಸ್ಥಿರತೆಗೆ ಬರುವಂಥದ್ದು, ಸ್ಥಿರವಾಗಿರುವಂಥದ್ದು, ಒಂದು ಸ್ವಲ್ಪ ದುಡ್ಡು ಕೂಡ ಮಾಡ್ತೀರಾ. ಹಾಗಂತ ನೀವು ದುಡ್ಡು ಬಂತು ಅಂದ್ಕೂಡಲೇ ನಾಳೆನೂ ಇದೇ ಥರ ಬರುತ್ತೆ ಅಂದ್ಕೊಂಡ್ಬಿಟ್ಟು ದುಂದು ವೆಚ್ಚ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕಂತಂದರೆ ಈ ಜೂನ್ ನಂತರದಲ್ಲಿ ಬಂದು ನಿಮಗೆ ಗುರುಬಲ ಬರ್ತದೆ, ಆವಾಗ ನೀವು ಆಡಿದ್ದೇ ಆಟ ಆಗ್ತದೆ, ಏನೂ ತೊಂದರೆ ಇರೋದಿಲ್ಲ, ದುಡ್ಡು ಯಥೇಚ್ಛವಾಗಿ ಓಡಾಡ್ತದೆ, ಎಲ್ಲ ಕೆಲಸನೂ ಜೋರಾಗೆ ನಡೆಯುತ್ತೆ. ಆದರೆ ಒಂದು ಸ್ವಲ್ಪ ಮೇ ತಿಂಗಳವರೆಗೂ ಕೂಡ ನಾವು ಸ್ವಲ್ಪ ಇಂಥ ಒಂದು ಹಣಕಾಸಿನ ವಿಚಾರದಲ್ಲಾಗಿರಲಿ ಅಥವಾ ಯಾರ್ದೋ ಜೊತೆ ಮಾತಾಡಬೇಕಾದ್ರೂ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡುವಂಥದ್ದು ಅತಿ ಸೂಕ್ತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ನಿಮ್ಮ ಸಂಪಾದನೆಗೆ ತಕ್ಕನಾದಂಥ ಒಂದು ಖರ್ಚು ಇರ್ತದೆ. ಆ ಖರ್ಚನ್ನು ಮಾಡಬೇಕಾದ್ರೆ 100 ಸರಿ ಯೋಚನೆ ಮಾಡಿ. ಮತ್ತು ನಿಮ್ಮ ಸಹೋದ್ಯೋಗಿಗಳ ಜೊತೆಗಾಗಿರಲಿ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆಗಾಗಿರಲಿ, ಯಾರೋ ಒಬ್ಬರ ಜೊತೆಗಿದ್ದರೂ ಕೂಡ ಒಂದು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರ್ಬೋದು, ಎಲ್ಲೇ ಕೆಲಸ ಮಾಡಿ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕು. ಈ ಕೋಪ ಜಾಸ್ತಿ ಆಯಿತು ಅಂತಂದರೆ ನಿಮ್ಮ ಕಂಟ್ರೋಲಿಗೆ ನೀವು ಸಿಗೋದಿಲ್ಲ. ಜನರ ಹತ್ರ ಒಂದು ಸ್ವಲ್ಪ ನಿಷ್ಠುರತೆ ಉಟ್ಕೋಬೋದು, ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಈಗ ಬರುತ್ತಿರುವಂಥ ಏಪ್ರಿಲ್ 15ರಿಂದ 30ನೇ ತಾರೀಕು ಏನಿದೆ ನಿಮಗೆ ಅತಿ ಅದ್ಭುತವಾಗಿದೆ. ಈ 15 ದಿನನ ಉಪಯೋಗ ಮಾಡಿಕೊಳ್ಳಿ. ಮುಂದೆ ಬರುವಂಥ ಮೇ ಕೂಡ ತುಂಬ ಚೆನ್ನಾಗಿದೆ, ಅದನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.